ರೇವಣ್ಣವರು ಕೂಡ ನಾಡಿನಲ್ಲಿ ಬರ್ತಾ ಇರ್ತಕ್ಕಂಥ ಕೆಲವೊಂದು ವಿಷಯಗಳನ್ನು ನಿಮಗೆ ತೋರಿಸ್ತಿದೆ. ಮುಖ್ಯವಾಗಿ ಪಶ್ಚಿಮನಗರದ ಈಗಷ್ಟೇ ಸಚಿವ ಎಚ್ ಡಿ ರೇವಣ್ಣವರು ಕಾನೂನಾತ್ಮಕವಾಗಿ ಯಾವ ರೀತಿ ಒಂದು ಹೋರಾಟವನ್ನು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲವೊಂದು ಸಲಹೆಗಳನ್ನು ಕೊಟ್ಬಿಟ್ಟಿದ್ರು. ಇದ್ರ ಜೊತೆಗೆ ತಮ್ಮ ವಕೀಲರಾದಂಥ CB ನಾಗೇಶ್ ಅವರನ್ನು ಕೂಡ ಭೇಟಿ ಮಾಡಿ ಅವರಿಂದಲೂ ಕೂಡ ಯಾವ ರೀತಿ ಮುಂದೆ ಕಾನೂನಾತ್ಮಕವಾಗಿ ಈ ಒಂದು ಕೇಸುಗಳನ್ನು ಎದುರಿಸ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಕೂಡ ಕೆಲವೊಂದು ಸಲಹೆಗಳನ್ನು ಕೊಡ್ತಿದ್ರು. ನೀವು ನೋಡ್ಬೋದು, ರೇವಣ್ಣವರು ಈಗಷ್ಟೇ ಕಾರಿನಿಂದ ಕೆಳಗಡೆ ಹಿಡಿದು ಅವರು 42ನೇ ACMM ಕೋರ್ಟ್ಗೆ ಹೋಗೋದಕ್ಕೆ ಹೋಗ್ತಾ ಇದ್ದಾರೆ. ಪ್ರಮುಖವಾಗಿ ರೇವಣ್ಣವ್ರಿಗೂ ಕೂಡ ಟೆನ್ಷನ್ ಶುರುವಾಗಿದೆ. ಯಾಕೆಂದರೆ ಸಂತ್ರಸ್ತೆ ಮಹಿಳೆ ಕಿಡ್ನಾಪ್ ಕೇಸಲ್ಲಿ ಈಗಾಗಲೇ 4 ದಿನ SIT ಕಸ್ಟಡಿಯಲ್ಲಿದ್ದರು, 7 ದಿನ JCಯಲ್ಲಿದ್ದರು. ರೇವಣ್ಣವರು ಕೂಡ ನಾಡಿನಲ್ಲಿ ಬರ್ತಾ ಇರ್ತಕ್ಕಂಥ ಕೆಲವೊಂದು ವಿಷಯಗಳನ್ನು ನಿಮಗೆ ತೋರಿಸ್ತಿದೆ. ಮುಖ್ಯವಾಗಿ ಪಶ್ಚಿಮನಗರದ ಈಗಷ್ಟೇ ಸಚಿವ ಎಚ್ ಡಿ ರೇವಣ್ಣವರು ಕಾನೂನಾತ್ಮಕವಾಗಿ ಯಾವ ರೀತಿ ಒಂದು ಹೋರಾಟವನ್ನು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲವೊಂದು ಸಲಹೆಗಳನ್ನು ಕೊಟ್ಬಿಟ್ಟಿದ್ರು. ಇದ್ರ ಜೊತೆಗೆ ತಮ್ಮ ವಕೀಲರಾದಂಥ CB ನಾಗೇಶ್ ಅವರನ್ನು ಕೂಡ ಭೇಟಿ ಮಾಡಿ ಅವರಿಂದಲೂ ಕೂಡ ಯಾವ ರೀತಿ ಮುಂದೆ ಕಾನೂನಾತ್ಮಕವಾಗಿ ಈ ಒಂದು ಕೇಸುಗಳನ್ನು ಎದುರಿಸ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಕೂಡ ಕೆಲವೊಂದು ಸಲಹೆಗಳನ್ನು ಕೊಡ್ತಿದ್ರು. ನೀವು ನೋಡ್ಬೋದು, ರೇವಣ್ಣವರು ಈಗಷ್ಟೇ ಕಾರಿನಿಂದ ಕೆಳಗಡೆ ಹಿಡಿದು ಅವರು 42ನೇ ACMM ಕೋರ್ಟ್ಗೆ ಹೋಗೋದಕ್ಕೆ ಹೋಗ್ತಾ ಇದ್ದಾರೆ. ಪ್ರಮುಖವಾಗಿ ರೇವಣ್ಣವ್ರಿಗೂ ಕೂಡ ಟೆನ್ಷನ್ ಶುರುವಾಗಿದೆ. ಯಾಕೆಂದರೆ ಸಂತ್ರಸ್ತೆ ಮಹಿಳೆ ಕಿಡ್ನಾಪ್ ಕೇಸಲ್ಲಿ ಈಗಾಗಲೇ 4 ದಿನ SIT ಕಸ್ಟಡಿಯಲ್ಲಿದ್ದರು, 7 ದಿನ JCಯಲ್ಲಿದ್ದರು.